ಓಕೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಆರೋಗ್ಯ ಸಚಿವರು ಈಗಾಗಲೇ ಮುಖಾಂತರ ಪತ್ರಿಕಾ ಮುಖಾಂತರ ತಿಳಿಸಿರುತ್ತಾರೆ. ಏನು 251 ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದಾಗ ಏನು ಇಡ್ಲಿಗೆ ಏನು ಈ ಪ್ಲಾಸ್ಟಿಕನ್ನು ಯೂಸ್ ಮಾಡ್ತಾಯಿದ್ರು ಅದರಿಂದ ಡೆಡ್ಲಿ ಕ್ಯಾನ್ಸರ್ ಆಗತ್ತಂತ ದೃಢಪಟ್ಟಿರುತ್ತದೆ. KGF ನಗರಸಭೆ ವ್ಯಾಪ್ತಿಯಲ್ಲಿ ಮಾಲೀಕರಿಗೆ, ಏನು ಹೋಟೆಲ್ ನಡೆಸ್ತಿರೋ ಎಲ್ಲ ಮಾಲೀಕರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ನಾನು ಈ ಮೂಲಕ ನಿಮಗೆ ಹೇಳ್ತಾ ಇರೋದೇನೆಂದರೆ, ಯಾವುದೇ ಕಾರಣಕ್ಕೂ ಏನು ಈ ದೃಢಪಟ್ಟಿರೋ ಅಂಥ ಪ್ಲ್ಯಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು. ನಿಮಗೆ ಸಮಯಾವಕಾಶ ನಾವು ನಗರಸಭೆ ಕಡೆಯಿಂದ ಕೊಡ್ತಾ ಇದ್ದೀವಿ. ಇದನ್ನೇನು ಹಂತವಾಗಿ ತಾವು ಇದು ಬಳಕೆನ ನೀವು ನಿಲ್ಲಿಸಬೇಕು. ನಾವು ಈ ಸಡನ್ ರೈಡ್ಸ್ ಮಾಡ್ತೀವಿ. ಸಡನ್ ರೈಡ್ಸ್ ಮಾಡಿ ನಮಗೇನಾದರೂ ಇನ್ನೂ ತಾವು ಬಳಸ್ತಾ ಇರೋದನ್ನು ಕಂಡು ಬಂದರೆ ನಾವು ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ. ಏನು ತಮ್ಮ ಮೆಟೀರಿಯಲ್ನ ನಾವು ಆಹಾರ ಸುರಕ್ಷತೆ ಇಲಾಖೆಗೆ ಕಳಿಸ್ಕೊಟ್ಟು ಮುಂದಿನ ಕಾನೂನು ರೀತಿಯ ನಾವು ಕ್ರಮ ಕೈಗೊಳ್ತೀವಿ. ಹಾಗೆ ಜನರು ಕೂಡ ನಾನು ಮನವಿ ಮಾಡೋದೇನೆಂದರೆ, ಅದು ದೃಢಪಟ್ಟಿದೆ ಏನು ಡೆಡ್ಲಿ ಕ್ಯಾನ್ಸರ್ ಕಾರಕ ಅಂತ. ಜನರು ಕೂಡ ತಾವೇನು ಅಂಗಡಿಗಳಿಗೆ ಹೋಗುವಾಗ ತಾವು ನಮ್ಮ ಸರ್ಕಾರದ ಕಡೆಯಿಂದ ನಾವು ಯಾವ ರೀತಿಯ ಕ್ರಮ ಕೈಗೊಂಡು ನೀವು ಸಹ ನಮಗೆ ಕೈ ಜೋಡಿಸ್ಬೇಕು. ಯಾರಾದರೂ ಈ ಥರ ಯೂಸ್ ಮಾಡಿದ ಕಂಡು ಬಂದಲ್ಲಿ ನಮಗೆ ನೀವು ಕೂಡಲೇ ತಿಳಿಸಿ, ಅಥವಾ ತಾವು ಪ್ರಶ್ನೆ ಮಾಡೋರಾಗಿ ಇದನ್ನು ಯೂಸ್ ಮಾಡಬಾರ್ದು ಅಂತ. ತಮಗೆ ತಿಳಿದಿರೋ ಹಾಗೆ ವೆಂಕಟರಮಣ ಸ್ವಾಮಿ ಜಾತ್ರೆ ಮಾರ್ಚ್ನಲ್ಲಿ ಬರ್ತಿದೆ. ಪ್ರತಿ ವರ್ಷದಂತೆ ನಗರಸಭೆ ಕಡೆಯಿಂದ ಸ್ವಚ್ಛತೆಯನ್ನು ಬಿರುಸಿನವಾಗಿ ನಾವು ಕೈಗೊಳ್ತೀವಿ. ಈ ವರ್ಷ ನಾವು ಏನು ರಥ ಏನು ಹಾದು ಹೋಗುತ್ತೆ ಆ ದಾರಿ ಪೂರ್ತಿ ನಾವು ಕಳೆನಾಶಕ ಹಾಗೂ DT ಪೌಡ್ರನ್ನ ಸಿಂಪಡಣೆ ಮಾಡ್ತೀವಿ. ಬೀದಿ ಬದಿ ವ್ಯಾಪಾರಿಗಳು ಏನು ಬಂದು ಅಲ್ಲಿ ಇದು ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಏನು ಈ ದಲ್ಲಾಳಿಗಳಿರ್ತಾರೆ ಅವ್ರ ಮೊರೆ ಹೋಗ್ತೀರಾ, ಅವರಿಗೆ ಎಕ್ಸ್ಟ್ರಾ ಚಾರ್ಜಸ್ ಮಾಡೋದು ನಮ್ಗೆ ಲಾಸ್ಟ್ ಟೈಮ್ ಕಂಡು ಬಂದಿತ್ತು. ಈ ಟೈಮ್ ಅದಕ್ಕೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಯಾರೇ ಸಂತ್ರಸ್ತರು ಅಥವಾ ಯಾರೇ ದಲ್ಲಾಳಿಗಳು ಅವ್ರನ್ನ ಹೆದರಿಸೋದು ಬೆದರಿಸೋವಂಥ ಪ್ರಕರಣಗಳು ಏನಾದರೂ ಕಂಡು ಬಂದಿರಲಿ, ಸೀದಾ ನೀವು ನಗರಸಭೆಗಾಗಲಿ ಅಥವಾ ಪೊಲೀಸ್ ಇಲಾಖೆಗಾಗಿ ನೀವು ಇದು ಮಾಡಬೇಕು, ಕಂಪ್ಲೇಂಟ್ ಮಾಡಬೇಕು. ಏನು ರಥ ಹೋಗುತ್ತೆ ಅಲ್ಲಿ ಕೆಲವೊಂದು ತಗ್ಗು ಗುಂಡಿಗಳು, ಇಂಗು ಗುಂಡಿಗಳು ಏನಿತ್ತೋ ಅದನ್ನೆಲ್ಲ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತೀವಿ. ಅದೇ ರೀತಿ ನಮಗೆ ಸ್ವಚ್ಛತೆಯನ್ನು ಕಾಪಾಡಲು ನಮಗೆ ಎಲ್ಲರೂ ಸಹಕಾರ ಕೊಡಬೇಕು. ಈ ಟೈಮು ಏನು ನಮ್ಮ ದೊಡ್ಡ ಡಸ್ಟ್ಬಿನ್ಸ್ ಏನಿದೆ ಅಲ್ಲಲ್ಲಿ ನಾವು ಇಡೋ ಅಂಥ ಕಾರ್ಯವನ್ನು ನಾವು ಕಾರ್ಯಗತಗೊಳಿಸ್ತೀವಿ. ದಯವಿಟ್ಟು ಏನು ನೀವು ಬಳಕೆ ಮಾಡ್ತೀರಾ ಆ ಬಳಕೆ ಮಾಡಿರೋದನ್ನು ನೀವು ಅಲ್ಲೇ ಬಿಸಾಡಬೇಕು. ಯಾಕಂದರೆ ಅದು ನಾವು ಸುಲಭವಾಗಿ ನಾವು ವಾಪಸ್ ತೊಗೊಂಡು ಹೋಗೋಕ್ಕಾಗತ್ತೆ. ಯಾವುದೇ ರೀತಿಯ ಚಾರ್ಜಸ್ ಅವರಿಂದ ಮಾಡೋದಿಲ್ಲ. ನಾನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಗರಸಭೆಯಿಂದ ಯಾವುದೇ ರೀತಿಯ ಟೆಂಡರ್ ಆಗಿರೋದಿಲ್ಲ. ಏನು ಜಾತ್ರೆ ಸಮಯಕ್ಕಾಗಿ ಯಾವುದೇ ರೀತಿ ಆಗಿರೋದಿಲ್ಲ. ನಾನು ಆವಾಗಲೇ ತಮ್ಗೆ ಹೇಳ್ದಂಗೆ ಕೆಲವರು ಇದನ್ನು ಮಿಸ್ಲೀಡ್ ಮಾಡೋವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಅದು ನಾನು ಈ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾವು ಟ್ಯಾಂಕರ್ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಏನು ಅಲ್ಲಿ ವರ್ತಕರು ಬರ್ತಾರೆ, ಅವ್ರು ನೀರು ಕುಡಿಯೋಕ್ಕಾಗದೆ ಅಥವಾ ಸ್ನಾನ ಮಾಡೋಕ್ಕಾಗಿ ಈ ಟೈಮ್ ಕೂಡ ನಾವು ಅದೇ ರೀತಿ ಮಾಡಿಕೊಡ್ತೀವಿ. ಏನು CCTV ಕ್ಯಾಮ್ರಾಸು ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳೇನಾದರೂ ಆಗಿದ್ರೆ ಅದನ್ನು ಸರಿ ಮಾಡಿಕೊಡ್ತೀವಿ. ನಮ್ಮ ಇನ್ನೊಂದು ವಿನೂತನವಾಗಿ ನಾವು ಏನು ಯೋಚನೆ ಮಾಡ್ತಾಯಿದ್ದೀವಿ ಅಂದರೆ, ಒಂದು ಪರ್ಮನೆಂಟ್ ಗಾಡಿನ ನಿಲ್ಲಿಸಿ ಏನು ಕಸ ಕಡ್ಡಿ ಏನು ಬೀಳುತ್ತೆ ಅದರಲ್ಲೇ ಹಾಕೋ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೇವೆ ಸರ್. ಆದರೆ ಇವಾಗ ಯಾವುದೇ ರೀತಿಯ ಟೆಂಡರ್ ಆಗಿರುವುದಿಲ್ಲ. ಜಾತ್ರೆ ವಿಚಾರವಾಗಿ ಯಾವುದೇ ರೀತಿಯ ಟೆಂಡರ್ ಆಗಿರುವುದಿಲ್ಲ. ಸೊ ನಾವು ಆವಾಗಲೇ ಹೇಳಿದಂಗೆ ಇದರಲ್ಲಿ ಗೊಂದಲ ಯಾರಾದರೂ ಸೃಷ್ಟಿ ಮಾಡೋಕ್ಕೆ ಬಂದರೆ ಅದನ್ನು ನಾವು ಸ್ಪಷ್ಟನೆ ಕೊಡ್ತೀವಿ. ಮಾರ್ಕೆಟಿಂದ ನಾವು ಏನು ಅವರಿಗೆ ಟೆಂಡರ್ ಕೊಟ್ಟಿದ್ದೀವಿ ಅದು ಮಾರ್ಕೆಟ್ಗೆ ಸೀಮಿತವಾಗಿರುವಂಥದ್ದು, ಮತ್ತು ಫುಟ್ಪಾತ್ಗೆ ಸಂಬಂಧಪಟ್ಟಿರುವಂಥದ್ದು, ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಏನು ಇವಾಗ ನಾನು ಇಲ್ಲೊಂದು ಸ್ಪಷ್ಟೀಕರಣ ಏನು ಕೊಡ್ತೀನಿ ಅಂದರೆ, ನಮ್ಮ KGF ವರ್ತಕರೇ ಇರ್ತಾರೆ. KGF ವರ್ತಕರು ಎಲ್ಲೋ ಆ್ಯಂಡರ್ಸನ್ ಪೇಟೆಯಲ್ಲಿ ಅವ್ರ ವ್ಯಾಪಾರ ವಹಿವಾಟು ಮಾಡ್ತಿರ್ತಾರೆ. ಅವ್ರು ಬಂದು ಇಲ್ಲಿ ದೇವಸ್ಥಾನ ಹತ್ರ ವ್ಯಾಪಾರ ಆಗಬೇಕು ಅಂತ ಅಲ್ಲಿ ಬಂದು ಇದು ಮಾಡ್ತಾ ಇರ್ತಾರೆ. ಸೊ ಆ ಪ್ರಕರಣಗಳಿಗೆ ಏನು ಅವ್ರು ಈಸ್ಕೊಳ್ಳೋದ್ರಲ್ಲಿ ಸಮಂಜಸ ಇದೆ. ಏನು ಹೊರಗಡೆಯಿಂದ ಬಂದು ಏನು ಪ್ಲೇಸ್ ಫಿಕ್ಸ್ ಮಾಡ್ತೀವಿ ಅದರ ಬಗ್ಗೆ ನಾವು ಕಠಿಣವಾಗಿ ಕ್ರಮ ಕೈಗೊಳ್ತೀವಿ. ಇಲ್ಲಿರೋ ವರ್ತಕರು ಆ್ಯಸ್ ಯೂಶುವಲ್ ಮಾಮೂಲಿಯಾಗಿ ಅವ್ರು ಏನು ಕೊಡ್ತಿದ್ರು
ಏನು ಫೀಸ್ ಏನಿದೆ ಅವ್ರು ಆವತ್ತು ಅಲ್ಲಿ ಬಂದು ಕೊಡುವಾಗ ಅದರಲ್ಲಿ ಸಮಂಜಸ ಇದೆ. ಹೊರಗಿನ ಊರವರಿಗೆ ಯಾವುದೇ ಒಂದು ಶುಲ್ಕ ಇರೋದಿಲ್ಲ, ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ. ಯಾರಿಗೂ ನಗರಸಭೆಯಿಂದ ನಾವು ಏನಾದರೂ ಟೆಂಡರ್ ಬಿಟ್ಟು ಆ ಟೆಂಡರ್ದಾರನಿಗೆ ಅದು ಕೆಲಸ ವಹಿಸಿದ್ರೆ ಆ ಟೆಂಡರ್ದಾರನು ಮಾಡಬೇಕಾಗತ್ತೆ. ನಾವು ಯಾವುದೇ ರೀತಿಯ ವಹಿಸಿರೋದಿಲ್ಲ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಎಂದು ಹೇಳಿದ್ದಾರೆ. ನಾವು ಈ KGFನಲ್ಲಿ ಎಲ್ಲ ಹೋಟೆಲ್ಸ್ಗೆ ಒಂದು ಮಾತು ಹೇಳಬೇಕು, ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಮತ್ತು ನಮ್ಮ ಕಮಿಷನರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಈ ಥರ ಪ್ಲಾಸ್ಟಿಕ್ಸ್ ಎಲ್ಲ ಹೋಟೆಲ್ಸ್ನಲ್ಲಿ ಯೂಸ್ ಮಾಡಬಾರ್ದು ಅಂತ. ನಾನು ಸಡನ್ ವಿಸಿಟ್ ಮಾಡುವಾಗ ಯಾರಾದರೂ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿದರೆ ನಾವು ಸಿವಿಯರ್ ಪನಿಷ್ಮೆಂಟ್ ಕೊಡ್ತೀವಿ. ಎಲ್ಲರಿಗೂ ನಮಸ್ತೆ. ಈಗಾಗಲೇ ಸರ್ಕಾರದ ಆದೇಶದಲ್ಲಿ ಪ್ಲಾಸ್ಟಿಕ್ ನಿಷೇಧ ಅಂತ ನಾವು ಜಾಸ್ತಿ ಜಾಹೀರಾತುಗಳು ಮತ್ತೆಲ್ಲ ಮಾಡ್ತಾ ಇದ್ದೀವಿ. ಇದರಲ್ಲಿ ಇನ್ನೊಂದು ಪ್ರಮುಖವಾಗಿ ಏನಾಗ್ತಾ ಇದೆ ಅಂದರೆ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ಕನ್ನು ಇಟ್ಟು ಇಡ್ಲಿಯನ್ನು ಬೇಯಿಸ್ತಾರೆ. ಸೊ ಎಲ್ಲರೂ ಸಾರ್ವಜನಿಕರು ಜಾಸ್ತಿ ನಮ್ಮ ಇಂಡಿಯನ್ಸ್ ಜಾಸ್ತಿ ಉಪಯೋಗಿಸುವಂಥ ಬೆಳಗಿನ ಉಪಹಾರ ಏನು ಅಂದರೆ ಇಡ್ಲಿ ಆಗಿರುತ್ತೆ. ಈ ಇಡ್ಲಿಯನ್ನು ಬೇಯಿಸೋದಕ್ಕೆ ಪ್ಲಾಸ್ಟಿಕ್ ಕವರ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ಕ್ಯಾನ್ಸರ್ ಕಾಯಿಲೆಗಳು ಹರಡುವಂಥ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಇದರ ಪ್ರಕರಣಗಳು ಜಾಸ್ತಿ ದಾಖಲೆ ಆಗಿರೋದ್ರಿಂದ ನಮ್ಮ ಆರೋಗ್ಯ ಸಚಿವರು ಇದರ ಬಗ್ಗೆ ಜಾಸ್ತಿ ಗಮನ ಹರಿಸಿ ಒಂದು ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂತ ನಮಗೆ ಆದೇಶ ಮಾಡಿದ್ದಾರೆ. ಅದರಿಂದ ಇನ್ನು ಮುಂದೆ ಯಾರು ಯಾವುದೇ ಹೋಟೆಲ್ಗಳಲ್ಲಿ ಇಡ್ಲಿ ಬೇಯಿಸೋದಕ್ಕೆ ಪ್ಲಾಸ್ಟಿಕ್ ಉಪಯೋಗಿಸದೆ ಬಟ್ಟೆಗಳನ್ನು ಮಾತ್ರ ಉಪಯೋಗಿಸಬೇಕಾಗಿ ನಮ್ಮ ನಗರಸಭೆ ವತಿಯಿಂದ ನಾವು ತುಂಬ ಕಟ್ಟುನಿಟ್ಟಾಗಿ ಹೇಳ್ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಥರ ಪ್ಲಾಸ್ಟಿಕ್ ಬೇಯಿಸೋದು ಕಂಡು ಬಂದರೆ ನಾವು ಅದರ ಬಗ್ಗೆ ಏನು ಶಿಸ್ತಿನ ಕ್ರಮ ಇದೆ ತಗೋಬೇಕಾಗಿ ಬರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.